ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಮೋಘ ಪ್ರೀತಿ ಭಾಗ 6. ಗಗನ್ ತನ್ನ ಬಗ್ಗೆ ವಿವರಣೆ ನೀಡುತ್ತಿದ್ದ. ರಜಿತ್ ಹೆಸರು ಕೇಳಿದ್ದ ಕೂಡಲೇ ನಿಂತನೆಲ್ಲ ಕುಸಿದ ಅನುಭವವಾಯಿತು ಸಮೀಕ್ಷಾ ಮತ್ತು ಪ್ರೀತುನಿಗೆ. ಯಾಕಂದ್ರೆ ಅವತ್ತು ನಶೆಯ ಮತ್ತಿನಲ್ಲಿ ತನ್ನ ತಾನು ಕಾಪಾಡಿಕೊಳ್ಳುವ ಸಲುವಾಗಿ ತೇಜಸ್ವಿ ವಿನಯ್ ಮತ್ತು ರಜಿತ್ಗೆ ಗುಂಡು ಹಾರಿಸಿದ್ದಳು. ಏನು, ರಜಿತ್ ಇನ್ನ ಜೀವಂತ ಇದ್ದಾನಾ ಎಂದಳು ಗಾಬರಿಯಲ್ಲಿಯೇ. ಪ್ರೀತುವಿನದ್ದು ಅದೇ ಸ್ಥಿತಿಯೇ. ಹೌದು ಕಂದ, ರಜಿತ್ ಇನ್ನೂ ಬದುಕಿದ್ದಾನೆ. ಈಗ ನನ್ನ ಕಸ್ಟಡಿಯಲ್ಲಿ ಇದ್ದಾನೆ. ಕಾರಣ ಅವನು ಅಂದುಕೊಂಡ ಹಾಗೆ ತೇಜಸ್ವಿನ ಅತ್ಯಾಚಾರ ಮಾಡಿದ್ದಾನೆ. ಅವನು ಅವಳನ್ನು ಅವನ ಸುಖಕ್ಕೆ ಬಳಸಿಕೊಂಡು ಆಮೇಲೆ ಅವಳನ್ನು ಸಾಯಿಸೋ ಯೋಜನೆ ಮಾಡಿದ್ದ. ಆದರೆ ಈ ವಿಷಯ ತಿಳಿದ ವಿನಯ್ ತೇಜಸ್ವಿಲ ಕೊಲೆಯನ್ನ ತಡೆದ. ಹೌದು, ವಿನಯ್ ತೇಜಸ್ವಿನ ಇಷ್ಟಪಡ್ತಾ ಇದ್ದ. ರಜಿತ್ದಿಂದ ಅವಳ ಜೀವನ ಹಾಳಾದರೂ ಅವನು ಕೇಳಲಿಲ್ಲ. ಈಗ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದಾನೆ. ಇಷ್ಟು ಹೇಳಿ ಮುಗಿಸುವ ಹೊತ್ತಿಗೆ ಸಮೀಕ್ಷಾಗೆ ತೇಜಸ್ವಿಯ ಮೇಲೆ ಅನುಕಂಪ ಹಾಗೂ ವಿನಯ್ ಮೇಲೆ ಅಪಾರ ಗೌರವ ಹುಟ್ಟಿತ್ತು. ಅದನ್ನು ತೋರ್ಪಡದೆ, ಸರಿಯಾಗಿ ಹೇಳು ಗಗ್ಗೋ, ಎಲ್ಲ ಸ್ವಲ್ಪ ಸ್ವಲ್ಪ ಹೇಳಿ ತಲೆಗೆ ಹುಳ ಬಿಡಬೇಡ ಎಂದಳು ಸ್ವಲ್ಪ ಕೋಪದಿಂದ. ಇಲ್ಲಿ ಪ್ರೀತಮ್ ಮಾತ್ರ ಮೂಕ ಪ್ರೇಕ್ಷಕ. ಅವನ ಬುದ್ಧಿ ಗೊತ್ತಲ್ಲ, ಅದಕ್ಕೆ ಹೇಳ್ತಿದ್ದೀನಿ ತಾನೇ, ತಡಿ ಸ್ವಲ್ಪ ಎಂದು ಮುಂದುವರಿಸಿದನು. ಹೌದು, ಕಾಲೇಜಿಗೆ ಸೇರಿದಾಗನಿಂದ ವಿನಯ್ ಮತ್ತೆ ತೇಜಸ್ವಿ ಇಷ್ಟಪಡ್ತಾ ಇದ್ರು. ಇಬ್ಬರು ಬಡವರ ಮನೆಯ ಮಕ್ಕಳು, ಶ್ರೀಮಂತಿಕೆ ಜೀವನ ಆಸೆ ಪಟ್ಟೋರು. ಅದಕ್ಕೆ ಅವರು ಇಲ್ಲಿಗೆ ಬಂದು ನಿಂತಿದ್ದ. ಬರೀ ಬಡತನಾನೇ ನೋಡಿದ್ದ ಇಬ್ಬರಿಗೂ ರಜಿತ್ ದೇವರಂತೆ ಕಂಡ. ಮೊದಮೊದಲು ರಜಿತ್ನಿಂದ ದೂರ ಉಳಿದ ಇಬ್ಬರು ನಂತರ ನಿಧಾನವಾಗಿ ರಜಿತ್ನ ದಂಧೆಗೆ ಕಾಲಿಟ್ಟರು. ಕಾರಣ ಹಣ, ಶ್ರೀಮಂತಿಕೆ ಜೀವನ. ಅಲ್ಲಿಂದ ಅವರು ಕಾಲೇಜಿನ ಎಲ್ಲ ಹುಡುಗರನ್ನು ಇದಕ್ಕೆ ಬಳಸಿಕೊಳ್ಳೋಕೆ ಯೋಜನೆ ಮಾಡಿದ್ರು. ಆದರೆ ಅತಿ ಆಸೆ ಗತಿಕೇಡು ಅನ್ನೋ ಹಾಗೆ ಅವರ ಯೋಜನೆ ಅವರಿಗೆ ಕೈಕೊಟ್ಟಿತ್ತು. ಅವತ್ತು ಅತ್ಯಂತ ಐಷಾರಾಮಿ ಜೀವನ ನೋಡಿದ ಇಬ್ಬರು ರಜಿತ್ನನ್ನು ಮುಗಿಸಿ ಅವನ ಜಾಗಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಅದು ರಜಿತ್ಗೆ ಗೊತ್ತಾಗಿ ಹೋಗಿತ್ತು. ಇನ್ನೂ ಬಿಟ್ಟರೆ ಸರಿ ಹೋಗಲ್ಲ ಅಂತ ಅವರು ಮಾಡಿದ ಯೋಜನೆಯನ್ನ ಅವರಿಗೆ ತಿರುಮಂತ್ರ ಹಾಕಿದ. ಅವತ್ತು ಇವರು ಮತ್ತಿನಲ್ಲಿ ಬಂದೂಕಿನಿಂದ ಗುಂಡು ಹಾರಿಸುತ್ತಿರುವಾಗ ಅವರಿಗೆ ಗೊತ್ತಿಲ್ಲದೆ ತೇಜಸ್ವಿ ಕೈಗೆ ನಕಲಿ ಬಂದೂಕು ಸಿಗುವ ಹಾಗೆ ಮಾಡಿದ ಹಾಗೂ ವಿನಯ್ಗೆ ಅಸಲಿ ಸಿಗುವ ಹಾಗೆ ಆಯಿತು ಕೂಡ. ವಿನಯ್ ಪ್ರಜ್ಞೆ ತಪ್ಪಿ ಬಿದ್ದ. ತೇಜಸ್ವಿ ರಜಿತ್ಗೆ ಗುಂಡು ಹಾರಿಸಿದಳು. ಅದಾದ ಮೇಲೆ ನಿನ್ನ ಮೇಲೆ ಹಲ್ಲೆ, ಆದರೆ ನಾನು ಬಂದು ನಿನ್ನ ಕಾಪಾಡಿದೆ. ಹೌದು, ಅವತ್ತು ರಜಿತ್ ಸತ್ತಿರಲಿಲ್ಲ. ಅವನ ಯೋಜನೆ ಪ್ರಕಾರವೇ ಎಲ್ಲ ನಡೆದಿತ್ತು. ಆದರೆ ಮತ್ತೆ ನೀನು ಮತ್ತು ಪ್ರೀತು ಗೊತ್ತಿಲ್ಲದೆ ಸಿಕ್ಕಿಬಿದ್ದಿರಿ. ಅದನ್ನ ರಜಿತ್ ನೋಡಿದ್ದ. ಅದಕ್ಕೆ ಮೊದಲು ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಅದು ಈ ಗುಗ್ಗುಯಿಂದ ಸಾಧ್ಯನೂ ಆಗಿತ್ತು. ಪ್ರೀತು ಭಯದಿಂದ ನಿನ್ನ ದೂರ ಮಾಡ್ತಾ ಹೋದ ಹಾಗೆ ಕಂದ, ನೀನು ಕೂಡ ಅವನಿಂದ ಭಯಕ್ಕೆ ದೂರ ಆಗ್ತಾ ಹೋದೆ. ಅವನು ಅಂದುಕೊಂಡಿದ್ದನ್ನ ಸುಲಭವಾಗಿ ಸಾಧಿಸಿದ. ಅವತ್ತು ಯಾರಾದರೂ ಒಬ್ಬರು ಬಂದು ನನ್ನ ಹತ್ತಿರ ನಿಜ ಹೇಳಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ಆದರೆ ಇಬ್ಬರು ಹೆದರಿ ಏನೂ ಹೇಳಲಿಲ್ಲ. ಅದೇ ನಿಮ್ಮ ತಪ್ಪು. ಅದಕ್ಕೆ ನಿಮಗೆ ಇಷ್ಟು ವರ್ಷ ಶಿಕ್ಷೆ ಎಂದು ಹೇಳಿ ದೊಡ್ಡದಾದ ನಿಟ್ಟುಸಿರು ಬಿಟ್ಟನ. ಹೌದು, ನಿಮಗೆ ಇದೆಲ್ಲ ಮೊದಲೇ ಗೊತ್ತಿತ್ತು ಅಲ್ವಾ? ಆದರೆ ನೀನು ಯಾಕೆ ನಮಗೆ ಮೊದಲೇ ಇದನ್ನೆಲ್ಲ ಹೇಳಲಿಲ್ಲ? ನೀನು ನಮ್ಮನ್ನು ತಡೆಯಬಹುದಿತ್ತು ಅಲ್ವಾ ಎಂದಳು ಸಮೀಕ್ಷಾ. ಹೌದು, ನನಗೆ ಎಲ್ಲ ಗೊತ್ತಿತ್ತು. ಆದರೆ ಯಾವುದೂ ಸರಿಯಾಗಿ ಗೊತ್ತಿರಲಿಲ್ಲ. ಎಲ್ಲ ವಿಷಯಗಳು ಗೋಜಲಾಗಿದ್ದವು. ಅದೆಲ್ಲ ನನಗೆ ಗೊತ್ತಾಗಿದ್ದು ಅವತ್ತು ರಜಿತ್ನ ಹಿಡಿದಾಗ. ಮೊದಲು ಏನೂ ಹೇಳಲಿಲ್ಲ. ಆಮೇಲೆ ಪೊಲೀಸ್ ರೀತಿಯಲ್ಲಿ ಪಾಠ ಶುರು ಮಾಡಿದಾಗ ಎಲ್ಲ ಬಾಯ್ಬಿಟ್ಟ. ಮೊದಲು ತೇಜಸ್ವಿಯ ಆರೋಗ್ಯ ಸರಿ ಮಾಡಿಸಬೇಕಿತ್ತು, ಆಮೇಲೆ ನಿನ್ನ ಹುಡುಕೋದು ಅಂತ ಅಂದ್ಕೊಂಡೆ. ಹಾಗೆ ಆಯಿತು ಕೂಡ. ಆದರೆ ನಿನ್ನ ಹುಡುಕೋ ಮೊದಲು ನೀನೇ ಈ ಊರಿಗೆ ಬಂದೆ. ಆದರೆ ನಿನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಕಾರಣ ಮತ್ತೆ ನಿನ್ನ ಮೌನ ಮತ್ತು ಕೀಳರಿಮೆ. ಆವಾಗ ನನ್ನ ಗೆಳೆಯನಿಗೆ ಹೇಳಿ ಅವನಿಂದ ನಿನಗೆ ಫೋನ್ ಮಾಡಿಸಿ ನಿನಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟೆ. ಅದು ಪ್ರೀತುಗೂ ಗೊತ್ತಾಗದೇ ಇರೋ ಹಾಗೆ. ನಿನ್ನ ಪ್ರತಿ ಹೆಜ್ಜೆಯನ್ನು ನಾನು ನೋಡ್ತಾ ಇದ್ದೆ. ಆದರೆ ನಿನ್ನ ಹತ್ತಿರ ಬರೋಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ನನ್ನ ಕೆಲಸ ಮೊದಲು. ನನಗೆ ರಜಿತ್ನ ಪೂರ್ತಿ ಗ್ಯಾಂಗ್ ಬೇಕಿತ್ತು. ಇಲ್ಲ ಅಂದರೆ ಮತ್ತೆ ಅವರಿಂದ ನಿನಗೆ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಿತ್ತು. ಅದಕ್ಕೆ ನಿನಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟೆ ಎಂದ. ಈಗ ಮತ್ತೆ ಶಾಕ್ ಆಗುವ ಸರದಿ ಸಮೀಕ್ಷಾ ಮತ್ತು ಜಲಜಾಳದ್ದು. ಅದು ನಿಮ್ಮ ಕಂಪನಿನಾ ಎಂದಳು ಸಮೀಕ್ಷಾ. ಒಂದು ಕ್ಷಣ ಯೋಚನೆ ಮಾಡಿ ಹೋಗಿ ಪ್ರೀತುವಿನ ಮುಂದೆ ಕೈ ಮುಗಿದು ನಿಂತಳು ಜಲಜಾ.
ಕ್ಷಮಿಸಿ ಸರ್, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಿ ನಿಮಗೆ ಅವಮಾನ ಮಾಡಿದ್ದೀನಿ. ಅಷ್ಟು ದೊಡ್ಡ ಕಂಪನಿಯ ಮಾಲೀಕ ನೀವು, ಒಳ್ಳೆ ಸಾಧಾರಣ ಕೆಲಸದವರ ಥರ ಇದ್ದೀರಿ. ಅಷ್ಟು ದೊಡ್ಡ ವ್ಯಕ್ತಿತ್ವ ನಿಮ್ಮದು. ಸಾರಿ ಸರ್, ಇದಕ್ಕೆ ನೀವೇ ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸೋಕೆ ನಾನು ತಯಾರು ಎಂದಳು ಜಲಜ ಕಣ್ಣೀರಾಕೆ. ಹೋಗ್ಲಿ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ನೀನು ನಮ್ಮ ಮನೆ ಹುಡುಗಿನೇ, ಮನೆಯವರ ಮೇಲೆ ಯಾರಾದರೂ ಕೋಪ ಮಾಡ್ಕೋತಾರಾ ಎಂದನು ಗಗನ್ನನ್ನು ನೋಡಿ ನಗುತ್ತಾ. ಅಷ್ಟರಲ್ಲಿ ಮತ್ತೆ ಮಾತು ಮರೆಸಿದ್ದ ಗಗನ್, ಎಲ್ಲಿ ತಮ್ಮ ಪ್ರೇಮ ಇವತ್ತೇ ಅವಳಿಗೆ ತಿಳಿದರಿ ಎಂದು. ಆಗ ಸಮೀಕ್ಷಾ, ಅದ್ಬಿಡು, ಈಗ ತೇಜಸ್ವಿಯಲ್ಲಿ ಎಂದಳು. ಈಗ ತೇಜಸ್ವಿ ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಇದ್ದಾಳೆ. ಅವಳಿಗೆ ರಜಿತ್ ನೀಡಿದ್ದ ಹಿಂಸೆಗೆ ಅವಳು ಹುಚ್ಚಿಯಾಗಿದ್ದಾಳೆ. ಹಳೇದೆಲ್ಲ ಮರೆತು ಹೋಗಿದ್ದಾಳೆ ಅವಳು. ಆದರೂ ವಿನಯ್ ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಇದ್ದಾನೆ ಎಂದನು ಗಂಭೀರವಾಗಿ. ಅಷ್ಟರಲ್ಲಿ ಗಗನ್ನ ಫೋನ್ ರಿಂಗ್ ಆಗಿದ್ದು. ಕಿವಿಗೆ ಇಟ್ಟವನೇ ಏನು ಎಂದನು ಆಶ್ಚರ್ಯವಾಗಿ. ಈಗ ಮತ್ತೆ ಆಶ್ಚರ್ಯವಾಗುವ ಸರದಿ ಮೂವರದ್ದು. ಗಗನ್ನಿಗೆ ಬಂದ ಕರೆ ಮಾನಸಿಕ ಆರೋಗ್ಯ ಕೇಂದ್ರದಿಂದ ಆಗಿತ್ತು. ಅದನ್ನೇ ಅವನು ಎಲ್ಲರಿಗೂ ಹೇಳಿದ. ಕಂದ, ಪ್ರೀತು, ಜಲಜಾ, ನಾನು ಹೊರಡಬೇಕು. ತೇಜಸ್ವಿಗೆ ಪ್ರಜ್ಞೆ ಬಂದಿದೆ. ಅವಳಿಗೆ ಹಳೆಯದು ನೆನಪಾಗಿದೆ. ಹೌದಾ? ಹಾಗಾದರೆ ನಾನು ಬರ್ತೀನಿ. ನನಗೆ ಅವಳನ್ನು ನೋಡಬೇಕು. ಪಾಪದ ಹುಡುಗಿ, ಏನೆಲ್ಲ ಆಯಿತೋ ಅವಳ ಜೀವನದಲ್ಲಿ. ಒಂದ್ಸಲ ನೋಡಿ ಬರ್ತೀನಿ ಪ್ಲೀಸ್, ಬೇಡ ಅನ್ನಬೇಡ ಎಂದಳು ಸಮೀಕ್ಷಾ. ಆಗ ಪ್ರೀತು, ಅವಳು ಹೇಳೋದು ಸರಿ, ನಾನು ಬರ್ತೀನಿ ಅವಳ ಜೊತೆ ಎಂದೆನೋ. ಹೌದು ಗಗನ್, ನಾನು ಬರ್ತೀನಿ, ಅವಳನ್ನು ಒಮ್ಮೆ ನೋಡಬೇಕು ಎಂದಳು ಜಲಜಾ. ಎಲ್ಲರ ಒತ್ತಾಯಕ್ಕೆ ಮಣಿದು ಗಗನ್ ಎಲ್ಲರನ್ನೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಒಪ್ಪಿದ. ಎರಡೂ ಜೋಡಿಗಳು ಅವರವರ ಜೊತೆಯಲ್ಲಿ ಗಾಡಿಯಲ್ಲಿ ಒಂದೇ ಗುರಿಯತ್ತ ಸಾಗುತ್ತಿದ್ದರು. ಒಂದು ರೀತಿಯಲ್ಲಿ ಎಲ್ಲರ ಜೀವನ ಒಂದು ತಹಬದಿಗೆ ಬರುವುದರಲ್ಲಿತ್ತು. ಎಲ್ಲರೂ ಈಗ ತಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಿದ್ದರು. ಸಮೀಕ್ಷಾ ಮತ್ತು ಪ್ರೀತೂರ ಜೀವನ ಪ್ರೀತಿ ಮತ್ತು ಮದುವೆಯತ್ತ ಸುಗಮವಾಗಿ ಇದ್ದರೆ, ಜಲಜಾ ಮತ್ತು ಗಗನ್ರ ಪ್ರೀತಿ ಗುಪ್ತಗಾಮಿನಿಯಾಗಿ ಸಾಗುತ್ತಿದ್ದ. ಇಬ್ಬರಿಗೂ ಪ್ರೀತಿ ಇತ್ತು, ಆದರೆ ಹೇಳಿಕೊಳ್ಳಲು ಬಿಗುಮಾನ. ಆದ್ದರಿಂದ ಅದಕ್ಕೆ ಸಮೀಕ್ಷಾನೇ ಒಂದು ದಾರಿ ಹುಡುಕಿ ಇಬ್ಬರನ್ನ ಒಂದು ಮಾಡಬೇಕಿತ್ತು. ಅವಳಿಗೆ ಇಬ್ಬರ ಪ್ರೇಮ ತಿಳಿದಿತ್ತು. ಗಗನ್ನ ಕಣ್ಣಿನ ಭಾಷೆ ತಿಳಿಯುವ ಸಮೀಕ್ಷಾಳಿಗೆ ಗಗನ್ನ ಮನಸ್ಸಿನ ಭಾಷೆ ತಿಳಿಯುವುದಿಲ್ಲವೇ? ಹಾಗಾಗಿ ಇವತ್ತು ಅವಳು ತೇಜಸ್ವಿಯ ಭೇಟಿಯ ನಂತರ ಇಬ್ಬರನ್ನು ಒಂದು ಮಾಡುವ ಕಾರ್ಯಕ್ಕೆ ಕೈ ಹಾಕುವವಳಿದ್ದಳು. ಹಾಗೆ ಪ್ರೀತಮ್ನೂ ಸಹ ತನ್ನ ಜೀವನ ಸರಿ ಮಾಡುವ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟ ತನ್ನ ತಮ್ಮ ಗಗನ್ನಿಗೆ ಅವನ ಪ್ರೀತಿ ಸಿಗಲಿ ಎಂದು ಬೇಡಿಕೊಂಡನ. ಜಲಜಾ ಮತ್ತು ಗಗನ್ ಸಹ ತಮ್ಮ ಪ್ರೀತಿ ಎಲ್ಲಿ ಹೋಗಿ ಮುಟ್ಟುತ್ತದೆ ಎನ್ನುವ ಚಿಂತೆಯಲ್ಲಿ ದಾರಿ ಸವೆದರು. ಇಷ್ಟು ವಿಷಯವನ್ನು ಯೋಚಿಸುವುದರಲ್ಲಿ ಎಲ್ಲರೂ ಆಸ್ಪತ್ರೆಯ ಮುಂದೆ ಇದ್ದರು. ಮಾನಸಿಕ ಆರೋಗ್ಯ ಕೇಂದ್ರ. ಈ ಫಲಕವನ್ನು ನೋಡಿದ 4 ಜನಕ್ಕೆ ಕರಳು ಹಿಂಡಿದ ಅನುಭವವಾಯಿತು. ಅಲ್ಲಿ ತೇಜಸ್ವಿಯ ಸ್ಥಿತಿ ನೆನೆದು ಜಲಜಾ ಮೌನವಾಗಿ ರೋಧಿಸಿದರೆ, ಸಮೀಕ್ಷಾ ಹಾಗೂ ಪ್ರೀತಮ್ನ ಕಣ್ಣಲ್ಲಿ ಕಣ್ಣೀರು ಆವಾಗಲೇ ಹೊರಗೆ ಬರಲು ಕಾಯುತ್ತಿತ್ತು. ಯಾಕೆಂದರೆ ತೇಜಸ್ವಿಯನ್ನು ಅವರು 4 ವರ್ಷಗಳಿಂದ ನೋಡಿದ್ದರು. ಅವಳು ಒಳ್ಳೆಯ ಮನಸ್ಸಿನ ಹುಡುಗಿಯೇ, ಆದರೆ ಅತಿಯಾದ ಬಡತನ ಅವಳನ್ನು ಈ ದಾರಿಗೆ ತಂದು ನಿಲ್ಲಿಸಿತ್ತು. ಅದನ್ನು ನೆನೆದು ಇಬ್ಬರು ಕಣ್ಣೀರಾಗಿದ್ದರು. ಗಗನ್ ಮಾತ್ರ ನಿರ್ಭಾವುಕನಾಗಿ ನಿಂತಿದ್ದ. ಕಾರಣ, ತೇಜಸ್ವಿಯನ್ನು ಅದೆಷ್ಟೋ ಬಾರಿ ಭೇಟಿ ಮಾಡಿ ನೋಡಿದ್ದ. ಅವಳ ಆ ಅವಸ್ಥೆ ಯಾವ ಹೆಣ್ಣಿಗೂ ಬರಬಾರದು ಎಂದು ಅವಳನ್ನು ನೋಡಿದ ಪ್ರತಿ ಸಲ ವ್ಯಥೆ ಪಡುತ್ತಿದ್ದ. ಹಾಗೆ ಅವಳಿಗೆ ಈ ಸ್ಥಿತಿಗೆ ಕಾರಣರಾದ ಎಲ್ಲರಿಗೂ ಶಿಕ್ಷೆ ಕೊಡಿಸುವ ನಿರ್ಧಾರ ಮಾಡಿದ್ದ. ಅದರ ಮೊದಲ ಹಂತವೇ ರಜಿತ್ನ ಬಂಧನ. ಅವನನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ದ. ರಜಿತ್ ಏನಾದ ಎನ್ನುವ ಸಣ್ಣ ಸುಳಿವು ಸಹ ಯಾರಿಗೂ ಸಿಗದ ಹಾಗೆ ನೋಡಿಕೊಂಡಿದ್ದ. ಇವತ್ತು ತೇಜಸ್ವಿಯ ಮನಸ್ಥಿತಿ ನೋಡಿ ಅವನನ್ನು ಕೋರ್ಟಿಗೆ ಹಾಜರಿ ಮಾಡಬೇಕಾ ಅಥವಾ ಹೀಗೆ ಇಡಬೇಕಾ ಎನ್ನುವ ನಿರ್ಧಾರ ಕೈಗೊಳ್ಳುವವನಿದ್ದ. 4 ಜನ ಒಳಗೆ ಕಾಲಿಟ್ಟರು. ಇಲ್ಲಿ ತೇಜಸ್ವಿಯನ್ನು ನೋಡಿ ದಂಗಾಗುವ ಸರದಿ ಇವರದ್ದು. ತೇಜಸ್ವಿ ವಿನಯ್ನನ್ನು ಅಪ್ಪಿ ಅಷ್ಟೂ ದಿನದ ದುಃಖ ಹೊರ ಹಾಕುತ್ತಿದ್ದಳು. ಅದನ್ನು ನೋಡಿದ ಗಗನ್ನಿಗೆ ಸಂಕಟವಾಗಿತ್ತು. ಜೊತೆಗೆ ಭಯಂಕರವಾದ ಕೋಪ ಕೂಡ ಬಂದಿತ್ತು. ಆ ಕ್ಷಣ ಅವನನ್ನು ನೋಡಿದ ಎಲ್ಲರಿಗೂ ಆತಂಕವಾಗಿತ್ತು. ಪ್ರೀತಮ್ನಿಂದ ಹಿಡಿದು ಸಮೀಕ್ಷಾ, ಜಲಜಾ, ವಿನಯ್ಗೂ ಸಹ ಅವನ ಕೋಪ ಹೊಸದು. ಯಾವತ್ತು ನಗುತ್ತಾ ನಗಿಸುತ್ತಾ ಇದ್ದ ಗಗನ್ ಇವತ್ತು ಕೆಂಡಾಮಂಡಲವಾಗಿದ್ದ. ಗಗನ್ ಸೀದಾ ಹೋಗಿ ತೇಜಸ್ವಿಯ ಮುಂದೆ ಹೋಗಿ ನಿಂತಿದ್ದ. ಪುಟ್ಟ, ನಾನು ನಿನ್ನ ತಮ್ಮ ಅನ್ಕೋ. ಅವನಿಗೆ ಏನು ಮಾಡಬೇಕು ಅಂತ ಹೇಳು. ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳು. ನಾನು ಅವನಿಗೆ ಶಿಕ್ಷೆ ಕೊಡಿಸ್ತೀನಿ. ಇಲ್ಲ
ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ನೀನವನಿಗೆ ಏನು ಮಾಡಿದ್ರೂ ನಾನು ಕೇಳಲ್ಲ. ಅದು ನಿನ್ನಿಷ್ಟ. ಹೇಳು, ಏನು ಮಾಡೋಣ ಎಂದಾಗ ತೇಜಸ್ವಿ ವಿನಯ್ನನ್ನು ಬಿಟ್ಟು ಗಗನ್ನನ್ನ ತಪ್ಪಿ ಜೋರಾಗಿ ಅಳಲು ಶುರು ಮಾಡಿದಳು. ಗಗನ್ ಏನೂ ಮಾತಾಡದೆ ಅವಳ ಎಲ್ಲ ದುಃಖವನ್ನು ಹೊರಹಾಕಲಿ ಎಂದು ಸುಮ್ಮನಾದನು. ಆ ದೃಶ್ಯ ಎಂತಹ ಗಟ್ಟಿ ಮನಸ್ಸಿನವರಿಗೂ ಕಣ್ಣಲ್ಲಿ ನೀರು ತರಿಸುವ ಹಾಗೆ ಇತ್ತು. ಸಮೀಕ್ಷಾ ಪ್ರೀತು ಸಹಿತ ಹೋಗಿ ಅವಳನ್ನು ಅಪ್ಪಿದರು. ವಿನಯ್ ಸಹ ಅವರ ಜೊತೆಯಾದ. ಅಲ್ಲಿ ಸ್ನೇಹಿತರ ಪುನರ್ಮಿಲನವಾಗಿತ್ತು. ಇದನ್ನ ಜಲಜಾ ತನ್ನ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿದಳು. ಅವಳ ಕಣ್ಣಿನಲ್ಲೂ ನೀರಿತ್ತು. ಬೇಡ ಗಗನ್, ನನಗೆ ಏನೂ ಬೇಡ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದಳು ತೇಜಸ್ವಿ. ಒಂದು ಕ್ಷಣ ಯೋಚಿಸಿ ಸರಿ ಎಂದ ಗಗನ್. ಮತ್ತೆ ದಂಗಾಗುವ ಸರದಿ ಎಲ್ಲರದ್ದು. ಸಮೀಕ್ಷಾನೇ ಮಾತು ಶುರು ಮಾಡಿದಳು. ಬೇಡ ಪುಟ್ಟ, ಅವನನ್ನು ಹಾಗೆ ಬಿಡೋದು ಬೇಡ, ನಾವು ಸಾಕ್ಷಿ ಹೇಳ್ತೀವಿ. ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿಸು ಎಂದು ಪ್ರೀತಮ್ನ ಕಡೆ ನೋಡಿದಳ. ಅವನು ಸಹ ಹೌದು ಗಗನ್, ನಾವು ಸಾಕ್ಷಿ ಹೇಳ್ತೀವಿ, ಅವನಿಗೆ ಶಿಕ್ಷೆ ಆಗಬೇಕು ಎಂದನು. ಆದರೆ ಗಗನ್ ಮಾತ್ರ ತೇಜಸ್ವಿ ಹೇಳಿದ್ದಕ್ಕೆ ಒಪ್ಪಿದ್ದನು. ಕೆಲವು ದಿನದ ನಂತರ ಬಿಳಿ ಬಣ್ಣದ ಸೀರೆ ಉಟ್ಟು ಅದಕ್ಕೊಪ್ಪುವ ಕಪ್ಪು ಬಣ್ಣದ ಒಡವೆ ಹಾಕಿಕೊಂಡು ನಡೆದು ಬಂದಳು ದಂತದ ಗೊಂಬೆ ಜಲಜಾ. ಆ ಬಿಳಿ ಸೀರೆ ಕೊಟ್ಟಿದ್ದು ಯಾರು ಅಂತ ಅನುಮಾನನಾ? ಆದರೆ ನಮ್ ಗಗನ್. ಯಾಕೆ ಅಂತ ಗೊತ್ತಾ? ದೂರದಿಂದ ನಡೆದು ಬಂದ ಜಲಜಾಳನ್ನ ನೋಡಿದ ಗಗನ್ನಿಗೆ ಒಂದು ಕ್ಷಣ ಲೋಕ ಸ್ತಬ್ಧವಾಗಿದೆಯೇ ಎನ್ನುವ ಅನುಮಾನ ಬಂದಿದ್ದಂತೂ ಸುಳ್ಳಲ್ಲ. ಹಾಗೆ ಹಾಡು ಕೂಡ. ಸೀರೆಯಲ್ಲಿ ಹುಡುಗಿನ ನೋಡಲೇಬಾರದು, ನಿಲ್ಲಲ್ಲ ಟೆಂಪರೇಚರು. ಗಗನ್ ಕೂಡ ಜಲಜಾಳನ್ನ ಬೆಳಕು ಆಶ್ರಮಕ್ಕೆ ಬರುವಂತೆ ಹೇಳಿದ್ದ. ಅವಳು ಬಂದಿದ್ದಳು. ಅಲ್ಲಿನ ಎಲ್ಲ ಉಸ್ತುವಾರಿ ಯಾರದ್ದು ಅಂತೀರಾ? ಮತ್ಯಾರದ್ದು? ಪ್ರೀತು ಸಮೀಕ್ಷಾರದ್ದೆ. ಅಲ್ಲಿನ ಡ್ರೆಸ್ ಕೋಡ್ ಬಿಳಿಯಾಗಿತ್ತು. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಬಿಳಿ ಬಟ್ಟೆಯಲ್ಲೇ ಇದ್ದರು. ಅಲ್ಲಿಗೆ ಬಂದಳು ಜಲಜಾ ಎನ್ನುವ ಗಗನ್ನ ಸ್ವಪ್ನ ಸುಂದರಿ. ಅವಳಿಗೆ ಅವನ ಪ್ರೀತಿ ಹೊಸದಲ್ಲ, ಆದರೆ ಅವತ್ತು ಅಧಿಕೃತ ಮುದ್ರೆ ಬೀಳುವುದರಲ್ಲಿತ್ತು. ಅದು ಅವಳಿಗೂ ಗೊತ್ತಿಲ್ಲ. ಇದೆಲ್ಲ ಹೀಗೆ ಅಂತೀರಾ? ಹೇಳ್ತೀನಿ ಕೇಳಿ. ಅವತ್ತು ತೇಜಸ್ವಿಯನ್ನ ನೋಡಿ ಮನೆಗೆ ಬಂದ ಸಮೀಕ್ಷಾ ಸೀದಾ ಮಾತಿಗೆ ಇಳಿದಿದ್ದು ಗಗನ್ನ ಜೊತೆ. ಜಲಜಾ, ನಿನಗೆ ಏನಾಗಬೇಕು ಎಂದಾಗ ಒಂದು ಕ್ಷಣ ತಬ್ಬಿಬ್ಬಾದ ನಮ್ಮ ಪೊಲೀಸ್. ಆದರೂ ಧೃತಿಗೆಡದೆ ಹೌದು ಎಂದಿದ್ದ. ಅವನ ಉತ್ತರ ಕೇಳಿದ ಸಮೀಕ್ಷಾ ಗಗನ್ನನ್ನು ತಬ್ಬಿದ್ದಳ. ಥ್ಯಾಂಕ್ಸ್ ಗಗ್ಗು. ಅವಳು ತುಂಬ ಕಠೋರ, ಆದರೆ ಮನಸ್ಸು ತುಂಬ ಮೃದು. ಅವಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ. ನಾನು ಜಲಜಾನ ನೋಡಿದಾಗಲೆಲ್ಲ ಅನಿಸೋದು ನಮ್ಮ ಗಗ್ಗು ಇವಳಿಗೆ ಸರಿಯಾದ ಜೋಡಿ ಅಂತ. ಆ ದೇವರು ಇಷ್ಟು ಬೇಗ ನನ್ನ ಆಸೆ ನೆರವೇರಿಸುತ್ತಾನೆ ಅಂತ ತಿಳಿದಿರಲಿಲ್ಲ ಎಂದಳು. ಕಂದ, ನನ್ನ ಜೀವನನ ಆ ಮೋಹಿನಿ ಕೈಗೆ ಕೊಟ್ಟು ಹಾಳು ಮಾಡಿಕೊಳ್ಳಿ ಅಂತ ದೇವರನ್ನ ಕೇಳಿಕೊಂಡಿದ್ಯಾ ಎಂದನು ನಾಟಕೀಯವಾಗಿ. ಸಮೀಕ್ಷಾ ಗಗನ್ನ ಬೆನ್ನಿನ ಮೇಲೆ ಮೆದುವಾಗಿ ಗುದ್ದಿ, ಗಗ್ಗು ಒಳ್ಳೆ ಹುಡುಗಿ ಕಣೋ ಅವಳು, ಹಾಗೆಲ್ಲ ಅನ್ನಬೇಡ. ಅಪ್ಪ ಅಮ್ಮ ಇಲ್ಲದ ಮಗು ಅದು. ಅವಳು ಬೆಳೆದ ವಾತಾವರಣ ಹಾಗೆ ಮಾಡಿದೆ ಅವಳನ್ನ. ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅವಳು ಕರಗಿ ಹೋಗ್ತಾಳೆ. ಅವಳು ಏನು ಕರಗ್ತಾಳೋ ನನ್ನೇ ಕರಗಿಸ್ತಾಳೋ ಗೊತ್ತಿಲ್ಲ. ಪ್ರೀತಿ ಅಂತೂ ಆಗಿದೆ, ಅದನ್ನು ನಿಭಾಯಿಸೋದೇ ನನ್ನ ಕರ್ತವ್ಯ. ಅವಳಿಗೆ ಹೇಳ್ತೀನಿ, ನೋಡೋಣ. ಅವಳು ಒಪ್ಪಿಗೆ ಕೊಡಬೇಕಲ್ಲ. ಅವಳು ಒಪ್ಕೋತಾಳೆ, ನನಗೆ ನಂಬಿಕೆ ಇದೆ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ. ಮುಂಚೆ ಆಗಿದ್ರೆ ಜಗಳ ಆಡಿ ಹೇಳಿರೋಳು. ಆದರೆ ನೀನು ಯಾವಾಗ ಪೊಲೀಸ್ ಅಂತ ಗೊತ್ತಾಯ್ತೋ, ಮತ್ತೆ ಪ್ರೀತಮ್ನ ಬಗ್ಗೆ ಗೊತ್ತಾಯಿತೋ, ಅದಕ್ಕೆ ಅವಳಿಗೆ ಹಿಂಜರಿಕೆ ಅಷ್ಟೇ. ನೀನು ಮಾತಾಡು ಅವಳ ಜೊತೆ, ನಾನು ಪ್ರೀತು ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಎಂದು ಹೇಳಿ ಗಗನ್ನ ಕಿವಿಯಲ್ಲಿ ಏನೋ ಹೇಳಿದಳ. ಈಗ ಬೆಳಕು ಆಶ್ರಮಕ್ಕೆ ವಾಪಸ್ ಬನ್ನಿ. ಅವತ್ತು ಸಮೀಕ್ಷಾ ಗಗ್ಗು ಕಿವಿಯಲ್ಲಿ ಹೇಳಿದ್ದು ಇದೆ. ಇವತ್ತು ಗಗ್ಗು ಜಲಜಾಳ ಬಳಿ ಪ್ರೀತಿ ನಿವೇದನೆ ಮಾಡಿಕೊಳ್ಳುವವನಿದ್ದ. ಅದೇ ತಯಾರಿ. ಪ್ರೀತಮ್ ಹಾಗೂ ಗಗನ್ನ ಅಪ್ಪ ಅಮ್ಮ ಇದ್ದರು. ಸಮೀಕ್ಷಾಳ ಮನೆಯವರು ಇದ್ದರು. ಹಾಗೆ ಜಲಜಾ ಬೆಳೆದ ಆಶ್ರಮದ ಎಲ್ಲರೂ ಇಲ್ಲಿ ಇದ್ದರು. ಈಗ ನೋಡಬೇಕಾಗಿರೋದು ಜಲಜಾ ಒಪ್ಪಿಗೆ ಕೊಡ್ತಾಳಾ ಇಲ್ವಾ ಅಂತ. ಜಲಜಾ ಬೆಳಕು ಆಶ್ರಮಕ್ಕೆ ಬಂದಳ. ಒಳಗೆ ಬಂದ ಜಲಜಾಳಿಗೆ ಕಾಣಿಸಿದ್ದು ಬರೀ ಕತ್ತಲು ಹಾಗೂ ಮೌನ. ಒಂದು ಕ್ಷಣ ಗಗನ್ನ ಮೇಲೆ ಕೋಪ ಕೂಡ ಬಂದಿತ್ತು ಅವಳಿಗೆ. ಯಾಕೆಂದರೆ ಬರಲು ಹೇಳಿರೋದು ಗಗನ್. ಜಲಜಾಳಿಗೆ ಕಾಯುವುದು ಎಂದರೆ ಬೇಸರ. ಒಂದು ನಿಮಿಷ ನಿಂತು ಗಗನ್ ಎಂದು ಕೂಗಿದಳು. ಅವನ ಪ್ರತಿಕ್ರಿಯೆ ಬಾರದಿದ್ದಾಗ ಮುಖ ಸಿಂಡರಿಸಿ ಮರಳಲು ತಿರುಗಿದಳು. ಅವಳ ಮೇಲೆ ಪುಷ್ಪವೃಷ್ಟಿಯಾಗಿತ್ತು.
ಅದನ್ನು ನೋಡಿದ್ದೇ ತಡ ಅವಳಿಗೆ ಮುಖವರಳಿದ್ದ. ತಕ್ಷಣ ಎಲ್ಲ ಕಡೆ ಬೆಳಕು ಮೂಡಿದ್ದ. ಮಂಡಿ ಮೇಲೆ ಗಗನ್ ಕೂತಿದ್ದ. ಅವನ ಕೈಯಲ್ಲಿ ಜೆ ಅಕ್ಷರ ಉಂಗುರ ಜಲಜಾಳನ್ನ ನೋಡಿ ನಗುತ್ತಿದ್ದ. ಅವಳಿಗೆ ಏನೋ ಒಂದು ಅವ್ಯಕ್ತ ಭಾವ ಅವಳಿಗೆ ಕಾಡಿದ್ದ. ಕೈ ಮುಂದೆ ನೀಡುವ ಮುಂಚೆ 100 ಸಲ ಯೋಚಿಸಿದಳು ಹುಡುಗಿ. ಇದನ್ನು ನೋಡಿದ ಗಗನ್ನಿಗೆ ಭಯ ಆವರಿಸಿಬಿಟ್ಟಿದ್ದ. ಆದರೂ ಅವಳ ಉತ್ತರಕ್ಕಾಗಿ ಕಾದ. ಜಲಜಾ ಒಂದು ಸುದೀರ್ಘ ಮೌನದ ನಂತರ ಮಾತು ಶುರು ಮಾಡಿದಳು. ಮೊದಲು ನಿಮ್ಮ ಜೊತೆ ಮಾತಾಡಬೇಕು ನಾನು ಗಗನ್, ಅದಾದ ಮೇಲೆ ನೋಡೋಣ ಎಂದಳು ಕಡ್ಡಿ ತುಂಡರಿಸುವಂತೆ. ಗಗನ್ ಈಗ ಮೌನಿಯಾದ. ಅವಳ ಮಾತಿಗಾಗಿ ಕಾಯುತ್ತಾ ನಿಂತ. ಆಗ ಜಲಜಾ ಮಾತು ಶುರು ಮಾಡಿದಳು. ಗಗನ್, ನನ್ನ ಬಗ್ಗೆ ನಿಮಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬಗ್ಗೆ ಎಲ್ಲ ಈಗ ಹೇಳ್ತೀನಿ ಕೇಳಿ, ಅದಾದ ಮೇಲೆ ನಿಮ್ಮಿಷ್ಟ ಎಂದಳು ಕೈಕಟ್ಟಿ. ಮೌನವಾಗಿ ಜಲಜಾಳ ಮಾತು ಕೇಳುವ ಸರದಿ ಗಗನ್ನದ್ದು. ನಾನು ಅನಾಥೆ ಅಲ್ಲ ಗಗನ್, ನನಗೂ ಎಲ್ಲರೂ ಇದ್ದರು. ನಾನು ಬರೀ ಜಲಜಾ ಅಲ್ಲ, ರಾಜ್ ಗ್ರೂಪ್ ಆಫ್ ಕಂಪನೀಸ್ ಗೌತಮ್ ರಾಜ್ ಏಕೈಕ ಪುತ್ರಿ ಜಲಜಾ ರಾಜ್. ಈಗ ದಂಗಾಗುವ ಸರದಿ ಎಲ್ಲರದ್ದು. ರಾಜ್ ಗ್ರೂಪ್ ಬಗ್ಗೆ ಆಮೇಲೆ ಹೇಳ್ತೀನಿ. ಗೌತಮ್ ರಾಜ್ ನಮ್ಮ ಅಪ್ಪ. ನನಗೆ 14 ವರ್ಷ ವಯಸ್ಸು. ಆಗ ಬಂದು ಅವರು ನನ್ನ ಕರೆದು ಮಾತನಾಡಿಸಿದರು. ಪುಟ್ಟ, ನನ್ನ ಈ ವ್ಯಾಪಾರ ವಹಿವಾಟು ಎಲ್ಲವುದನ್ನು ನೀನೇ ನೋಡ್ಕೋಬೇಕು. ನನ್ನ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಮಾಡಿದ್ದೀನಿ. ಇನ್ನು 4 ವರ್ಷ ಆದಮೇಲೆ ಈ ಎಲ್ಲ ಆಸ್ತಿಗೂ ನೀನೇ ಒಡತಿ. ಆದರೆ ಪುಟ್ಟ, ಹೇಗೆ ಆಸ್ತಿಗೆ ಒಡತಿ ಆಗ್ತೀಯೋ ಹಾಗೆ ವೈರಿಗಳ ಕಣ್ಣಿಗೂ ಕಾಣ್ತೀಯ ಅಮ್ಮ. ಅದಕ್ಕೆ ನೀನು ತುಂಬ ಜೋಪಾನವಾಗಿ ಇರಬೇಕು. ನಮ್ಮ ವೈರಿಗಳು ಹೊರಗೆ ಇಲ್ಲಮ್ಮ, ಒಳಗೆ ಇದ್ದಾರೆ. ಅದಕ್ಕೆ ನೀನು ಹುಷಾರಾಗಿ ಇರು ಮಗು ಎಂದು ತಲೆ ಸವರಿ ಹಣೆಗೆ ಮುತ್ತಿಟ್ಟು ಇನ್ನೊಂದು ಮಾತು ಹೇಳಿದರು. ಮಗು, ನಮ್ಮನ್ನು ಜಾಸ್ತಿಯಾಗಿ ಪ್ರೀತಿ ಮಾಡಬೇಡ ಮಗಳೇ. ಯಾರನ್ನು ನಂಬಬೇಡ. ನಿನ್ನವರು ಅಂತ ಪೂರ್ಣ ನಂಬಿಕೆ ಬಂದ ಮೇಲೆ ನೀನು ಯಾರು ಅಂತ ಹೇಳು ಪುಟ್ಟ. ಅಲ್ಲಿ ತನಕ ಎಲ್ಲ ಗೌಪ್ಯವಾಗಿ ಇರಲಿ ಅಂತ. ಅವರ ಆ ಮಾತಿನ ಅರ್ಥ ನನಗೆ ಗೊತ್ತಾಗಿದ್ದು 1 ವಾರದ ನಂತರ. ನನ್ನ ಅಪ್ಪ ಅಮ್ಮ ಮತ್ತು ಮನೆಯವರು ಎಲ್ಲ ತಿರುಪತಿಗೆ ಅಂತ ಹೊರಟಿದ್ದರು. ಆದರೆ ನನಗೆ ಮಾತ್ರ ಬರಬೇಡ ಅಂದ್ರು. ಯಾಕೆ ಅಂತ ತಿಳಿಲಿಲ್ಲ. ನನಗೆ ಆಗ ಎಕ್ಸಾಮ್ಸ್ ಇತ್ತು. ಅದಕ್ಕೆ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅನಿಸಿ ಸುಮ್ಮನಾದೆ. ಆದರೆ ಹೋದವರು ಮತ್ತೆ ವಾಪಸ್ಸು ಬರಲಿಲ್ಲ. ಮುಂದೆ ಏನಾಯಿತು? ಗೌತಮ್ ರಾಜ್ ಕುಟುಂಬವನ್ನು ಸಾಯಿಸಿದ್ದು ಯಾರೋ? ಕಾಯ್ದು ನಿರೀಕ್ಷಿಸಿ. ಭಾಗ 7 ಮುಂದುವರಿಯುತ್ತದೆ. ಭಾಗ 7ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.